ಬಂಧುಗಳೇ, ಜವಾರಿ ಕಾಳು ಮೇಳ ಅಂತೇಳಿ ನಡೀತಾ ಇದೆ. ಇದು ನಡೀತಿರೋದು ಎಲ್ಲಪ್ಪ ಅಂತಂದ್ರೆ ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ನಡೀತಾ ಇದೆ. ಇದೇ ಏಪ್ರಿಲ್ 11 ಮತ್ತು 12. ನಮಗೆ ಗೊತ್ತಿರೋದೇನಪ್ಪ ಅಂತಂದ್ರೆ ಒಂದು 4-5 ಬಗೆಯ ಕಾಳು ಗೊತ್ತಿರುತ್ತೆ. ಅಂದ್ರೆ ತೊಗರಿ ಕಾಳು, ಕಾಬೂಲ್ ಕಡ್ಲೆ, ಹೆಸರು ಕಾಳು, ಉದ್ದಿನ ಬೇಳೆ, ಈ ರೀತಿಯಾಗಿ ನಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ 100 ಬಗೆಯ ಜವಾರಿ ಕಾಳುಗಳು ಇದೆ. ಅದನ್ನೆಲ್ಲ ನೀವು ನೋಡ್ಬೋದು, ತಗೊಳ್ಳಬಹುದು, ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಈ ಸಮಾರಂಭಕ್ಕೆ ಉದ್ಘಾಟನೆಗೆ ಬಂದಿತ್ತು ಅಕ್ಷತಾ ಪಾಂಡವಪುರ ಅಂತೇಳಿ. ರಾಗಿ ಹಿಟ್ಟನ್ನು ಬೀಸುವ ಮೂಲಕ ಇದೊಂದು ಉದ್ಘಾಟನೆ ಮಾಡಿದ್ರು, ಜವಾರಿ ಕಾಳು ಮೇಳ ಅಂತೇಳಿ. ಇದು ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ ನಡೀತಾ ಇದೆ. ಇದೇ ಏಪ್ರಿಲ್ 11 ಮತ್ತು 12 ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ವೆರೈಟಿ ಕಾಳುಗಳಿದೆ. ನೀವು ವೆರೈಟಿ ಕಾಳುಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ಅದೇ ರೀತಿ ನಿಮಗೆ ಕಾಳುಗಳು ಬೇಕಾಯಿತು ಅಂತಂದ್ರೆ ತಗೊಂಡು ಹೋಗ್ಬೋದು. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಇದು ಜವಾರಿ ಕಾಳು ಮೇಳ ಅಂತ ನಡೀತಾ ಇದೆ ಮೈಸೂರಲ್ಲಿ 11-12ಕ್ಕೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ. ಈ ಥರ ಮೇಳಗಳು ನಡೆದ್ರೆ ಒಳ್ಳೇದಾಗುತ್ತೆ, ಅದ್ರ ಬಗ್ಗೆ? ಅಯ್ಯೋ, ಖಂಡಿತ ಒಳ್ಳೇದಾಗುತ್ತೆ. ಇದು ಮೇಳ ಅಂದರೆ ಅದು ಬರೀ ಕಾಳು ಮೇಳ ಅಲ್ಲ, ಇದು ಜವಾರಿ ಕಾಳು ಮೇಳ. ಜವಾರಿ ಅಂತಂದ್ರೆ ಅಲ್ಲಿ ಆರ್ಗ್ಯಾನಿಕ್ ನಾಟಿ ಶೈಲಿಯ ಒಂದಷ್ಟು ಕಾಳುಗಳು. ಏನೋ ಒಂದು ಹೇಳಿಯಪ್ಪ ಕಾಳುಗಳು ಅಂದರೆ ಒಂದು 5ರಿಂದ 10 ಕಾಳುಗಳು ಅಷ್ಟೇ ಹೇಳಕ್ಕೆ ಸಾಧ್ಯ. ಆದರೆ ಇಲ್ಲಿ ಎಷ್ಟು ಕಾಳುಗಳಿದ್ದಾವೆ ಅಂತ ನನಗೆ ಕೌಂಟಿಗೆ ಸಿಗ್ತಾ ಇಲ್ಲ. ಅಷ್ಟು ಕಾಳುಗಳ ಪರಿಚಯ ಆಗುತ್ತೆ. ನೋಡೋಣ ಅಂತ ಒಂದು ಸ್ಯಾಂಪಲ್ಗೆ ಒಂದು ಕಾಲು ಕೆಜಿ, ಅರ್ಧ ಕೆಜಿ ಎಲ್ಲ ಕಾಳು ಮನೆಗೆ ತೊಗೊಂಡೋಗ್ಬಿಟ್ಟು ಏನಾದರೂ ಒಂದು ಡಿಶ್ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೇದಿರುತ್ತೆ. ಆಮೇಲೆ ಎಲ್ಲ ಕಾಳೆಲ್ಲ ಉಳ್ತೋಯ್ತು, ಹುಳ ಬಂತು ಅಂತ ಎಲ್ಲ ಕಂಪ್ಲೇಂಟ್ಸ್ ಇಲ್ಲ. ಈ ಕಾಳನ್ನೆಲ್ಲ ನೀವು ತುಂಬ ದಿನಗಳು, ತುಂಬ ತಿಂಗಳುಗಳು ಶೇಖರಣೆ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಭಾಳ ವರ್ಷಗಳು ಇಡ್ಬೋದು. ಸೊ ಕಾಳುಗಳನ್ನ ಒಂದು ಸ್ವಲ್ಪ ಪ್ರಯೋಗ ಮಾಡಿ ಚಪಾತಿ, ರೊಟ್ಟಿ, ದೋಸೆಗೆ ಎಲ್ಲ ನೀವು ಕಾಳಲ್ಲಿ ಪಲ್ಯ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಮೈಸೂರು ಜನರು ಪುಣ್ಯವಂತರು. ಏಕೆಂದರೆ ನನಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಈ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿನಲ್ಲಿ ಈ ಥರ ಕಾಳು, ಗೆಡ್ಡೆ, ಗೆಣಸು, ತರಕಾರಿ, ಹಣ್ಣು, ಮಾವು, ಹಲಸು ಈ ಥರದ್ದೆಲ್ಲ ಮೇಳಗಳು ನಡೀತಾ ಇರುತ್ತೆ. ನೀವು ಬರ್ತೀರಾ, ನಿಮ್ಮೂರಿಗೇ ಬೇರೆ ಊರಿನ ರೈತರು ಬರ್ತಾರೆ, ಅವ್ರು ಬೆಳೆದಿದ್ದಂತಹ ಬೆಳೆಗಳು ತರ್ತಾರೆ, ನೀವು ಕೊಂಡ್ಕೊಂಡು ಹೋಗಿ ಖುಷಿಯಿಂದ ತಿಂತೀರಾ. ಅಂದರೆ ಲಕ್ಕಿಯೆಸ್ಟ್ ಫೆಲೋಸ್ ನೀವು ಮೈಸೂರವರು. ಖುಷಿಯಾಗುತ್ತೆ ನೋಡೋಕ್ಕೆ. ಎಂಡ್ ಆಫ್ ದ ಡೇ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆ. ಒಂದು ಬಟ್ಟೆನ ಬೇಕಾದ್ರೆ ಒಂದು ವಾರ ಹಾಕಿ ಯಾರೂ ಕೇಳಲ್ಲ. ಆದರೆ ಹೊಟ್ಟೆಗೆ ಮಾತ್ರ ದಿನ ಬೇಕಲ್ವಾ. ಅದರಲ್ಲೂ ಒಳ್ಳೆ ಆರೋಗ್ಯಕರವಾಗಿರೋ ಒಂದು ಸಾವಯವ ನಾಟಿ ಶೈಲಿ ಬೇಕು ಅಂದರೆ ನೀವು ಈ ಥರ ಮೇಳಗಳನ್ನ ಅಟೆಂಡ್ ಮಾಡಿ ನೋಡಿ. ನಾವು ನೋಡಿದ್ರೆ ಒಂದು 5-6 ನಮೂನೆ ಕಾಳು ನೋಡಿರ್ತೀವಿ. ಇಲ್ಲಿ ವೆರೈಟಿ ಕಾಳು ನೋಡೋದಲ್ಲ, ತಗೊಂಡು ಪರ್ಚೇಸ್ ಮಾಡ್ಕೊಂಡು ನಾವು ಅಡುಗೆ ಎಲ್ಲ ಮಾಡ್ಕೊಬೋದು ಅಲ್ವಾ. ಅದೇ ನೋಡೋದಲ್ಲ, ಬೇಕಾದ್ರೆ ಸ್ವಲ್ಪ ಅದಕ್ಕೆ ಕಾಲು ಕೆಜಿ ತೊಗೊಂಡು ನೀವು ಸ್ಯಾಂಪಲ್ಸ್ನ ನೀವೇ ರೆಸಿಪಿ ಮಾಡ್ಕೊಳ್ಳಿ. ಈಗ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಹಾಕ್ಬಿಟ್ರೆ ಆ ಕಾಳು ಫೋಟೋ ಹಾಕ್ಬಿಟ್ರೆ ಅದೇನು ಕಾಳು, ಆ ಕಾಳಲ್ಲಿ ಏನು ಮಾಡ್ಬೋದು ಅನ್ನೋದೆಲ್ಲನೂ ತೋರಿಸುತ್ತೆ. ಆ ಥರದ್ದೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ. ಇಲ್ಲ ಹುರಿದುಬಿಟ್ಟು ಬರೀ ತಿಂತಾಯಿರಿ, ಹುರ್ಕೊಂಡಾದ್ರೂ ತಿಂತಾಯಿರಿ. ದೋಸೆ ಹಂಚಿನ ಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನೇನೋ ತಿಂತಿರಲ್ಲ, ಚಿಪ್ಸು, ಪಪ್ಸು ಅಂತೆಲ್ಲ, ಅದ್ರ ಬದಲು ಹುರಿದುಬಿಟ್ಟು ಇಟ್ಕೊಂಬಿಡಿ ಬಾಕ್ಸಲ್ಲಿ. ಹೋಗ್ತಾ ಹಿಂಗೆ ಬಾಯಿಗೆ ಎಸ್ಕೊಂತಾ ಇರಿ, ಆರೋಗ್ಯಕ್ಕೂ ಒಳ್ಳೆಯದು. ಸರ್, ಏನು ಸರ್ ಉದ್ಘಾಟನೆಗೆ ಇದನ್ನ ಇಟ್ಟಿದ್ದು? ನಾವು ಈಗೆಲ್ಲ ಮಿಷಿನ್ಗಳಲ್ಲಿ ಬೇಳೆಕಾಳು ಮಾಡೋದನ್ನ ನೋಡಿ, ಅಲ್ಲಿಂದ ಬೇಳೆ ಎಲ್ಲಿಂದ ಬರ್ತಾ ಇದೆ, ಬೇಳೆ ಕಾಳು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬೇಳೆ ಬಂದಿದ್ದನ್ನ ಅಡುಗೆ ಮಾಡೋದು ನೋಡ್ತಾ ಇದ್ದಾರೆ ಹೊರತು, ಪೂರ್ವದಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿರು ಎಲ್ಲ ಮಾಡ್ತಾ ಇದ್ದಿದ್ದು ತಾವು ಬೆಳೆದಂಥ ಬೇಳೆಗಳನ್ನು ಅವರೇ ಮನೆಯಲ್ಲಿ ಕಲ್ಲಿನೆಲ್ಲ ಬೀಸೋ ಮುಖಾಂತರ ಅದನ್ನು ಬೇಳೆ ಮಾಡ್ತಾಯಿದ್ರು. ಅದ್ರಲ್ಲಿ ಎರಡು ಕೆಲಸ ಆಗ್ತಾಯಿತ್ತು. ಒಂದು, ಅವ್ರಿಗೆ ಶ್ರಮ ಜೊತೆಗೆ ನಾನು ಬೇಳೆ ಮಾಡಿದ್ದೀನಿ ಅನ್ನೋ ಖುಷಿನಲ್ಲಿ ಅವರು ಆ ಬೇಳೆ ಮಾಡಿ ಊಟ ಮಾಡ್ತಾಯಿದ್ರು. ಇನ್ನೊಂದು, ಯಾವುದೇ ಕೆಲಸನಾದರೂ ಅಷ್ಟೇ, ಯಾವುದೇ ಒಂದು ಅಡುಗೆ ಆಗಲಿ ಏನೇ ಆಗಲಿ ಮನಪೂರ್ವಕವಾಗಿ ಅವ್ರು ಅದನ್ನು ತೊಡಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಇನ್ಯಾರೋ ತಂದು ಇನ್ನೆಲ್ಲ ಒಂದು ಕಡೆಯಿಂದ ತಂದು ತಿನ್ನೋ ಮಜಾನೇ ಬೇರೆ. ಅದರಲ್ಲಿ ಏನೂ ಸಿಗಲ್ಲ. ಇದರಲ್ಲಿ ನಮ್ಮ ಶ್ರಮ ಇರ್ತದೆ, ನಮ್ಮ ಉಸಿರು ಇರ್ತದೆ, ನಮ್ಮ ಪ್ರತಿಯೊಂದು ಎನರ್ಜಿನೂ ಅಲ್ಲಿರ್ತದೆ. ನಾವು ಬಡಿಸೋರ್ಗೂ ಖುಷಿಯಾಗಿ ಬಡಿಸ್ತೀವಿ, ತಿನ್ನೋರು ಖುಷಿಯಾಗಿ ಬಿಡಿಸ್ತಾರೆ. ನಮ್ಮ ಮನೆಯಲ್ಲಿ ನಾನು ಬೆಳೆದಿದ್ದು, ನಾನು ತಂದಿದ್ದು, ಬೆಳೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ತಿನ್ನುವಂಥ ಆ ಮಜಾ ಉಳಿಸ್ಕೊಳ್ಳಿ ಅಂತೇಳಿ ಜನಕ್ಕೆ ನಾವು ಇದನ್ನು ನೀವೇ ಬೇಳೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇದನ್ನೆಲ್ಲ ಬಿಟ್ಟಿರೋದಕ್ಕೆ ಎಲ್ಲರೂ ಇವತ್ತು ಜಿಮ್ಗೆ ಹೋಗಿ ದೇಹ ಬೆಳಗಿಸ್ತಾ ಇದ್ದಾರೆ ಹೊರತು ಇದನ್ನೆಲ್ಲ ಮಾಡಕ್ಕೆ ಬಂದಿದ್ರೆ ಅವ್ರ ದೇಹ ಆ ಮಟ್ಟಕ್ಕೆ ಆಗ್ತಿರ್ಲಿಲ್ಲ. ಸರ್, ಇವಾಗ ನಿಮ್ಮ ಹೆಸರು ಹೇಳ್ಬಿಡಿ ಸರ್, ಪರಿಚಯ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ SR ಅಂತ ಹೇಳಿ. ನಾನು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಒಬ್ಬ ನಿರ್ದೇಶಕ ಮತ್ತು ಈ ಕಾಳು ಮೇಳದ ಆಯೋಜಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಸರ್, ಇವಾಗ ಅದನ್ನೇ ಬಂದೆ ಸರ್, ಜವಾರಿ ಕಾಳು ಮೇಳ ಅಂತ ಮಾಡ್ತಾ ಇದ್ದೀರಾ ಸರ್. ಏನು ಪ್ರೇರಣೆ ಕಾಳು ಮೇಳ ಮಾಡುವ ಉದ್ದೇಶ? ಇದು ನಾವೇನು ಮಾಡಿದ್ವು ಅಂದರೆ, ಕಾಳು ಮೇಳ ಅಂತ ಮಾಡಿದ್ದು ಜವಾರಿ, ಅದರಲ್ಲೂ ಜವಾರಿ ನಮ್ಮ ದೇಸಿ ಕಾಳು ಮೇಳ ಅಂತಲೇ ನಾವು ಮಾಡೋದಕ್ಕೆ ಶುರು ಮಾಡಿದ್ದೇನು ಅಂತಂದರೆ, ನಮ್ಮಲ್ಲಿ ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿನಲ್ಲಿ ಒಂದು 500ಕ್ಕೂ ಹೆಚ್ಚು ರೈತರಿದ್ದಾರೆ. ಅದರಲ್ಲಿ ಕಾಳು ಬೆಳೆಯುವಂಥ ರೈತರಿದ್ದಾರೆ, ವೆಜಿಟೇಬಲ್ಸ್ ಬೆಳೆಯುವಂಥ ರೈತರಿದ್ದಾರೆ, ಪ್ಯಾಡಿ ಬೆಳೆಯುವಂಥ ರೈತರಿದ್ದಾರೆ. ಈ ಥರದ್ದು ಎಲ್ಲ ರೈತರುಗಳಿದ್ದಾರೆ. ನಮ್ಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮೇಳದ ಮುಖಾಂತರ ನಮ್ಮಲ್ಲಿ ಬೆಳೆದಿರುವಂಥ ಏನೇ ಪದಾರ್ಥಗಳನ್ನು
ಏನೇ ಬೆಳೆನ ಬೆಳೆದಂಥ ರೈತರುಗಳಿಗೆ ಒಂದು ಮಾರ್ಕೆಟ್ ಆಯೋಜನೆ ಮಾಡಬೇಕು ಮೊದಲಾಗಿ. ಯಾವುದೇ ಒಬ್ಬ ರೈತರಿಗೂ ಚಾಲೆಂಜ್ ಅಂತ ಬರೋದು ಅವ್ನು ಬೆಳೆಯೋದಕ್ಕಲ್ಲ, ಮತ್ತು ಅದನ್ನು ಬೇರೆ ಇನ್ಯಾವುದೇ ರೀತಿ ಮಾಡೋದಕ್ಕಲ್ಲ, ಬೆಳೆದ ಪದಾರ್ಥನ ಅವನು ಮಾರಕ್ಕೆ ಹೋದಾಗ ಅವ್ನಿಗೆ ಚಾಲೆಂಜ್ ಶುರುವಾಗೋದು. ಯಾವನೋ ಒಂದು ಮಧ್ಯವರ್ತಿ ದಲ್ಲಾಳಿ ಬಂದು ಅವನು ಮಾರ್ಜಿನ್ ಇಟ್ಕೊಂಡು ನಮ್ಮ ಹತ್ರ ಒಂದು ದಿನ ನಮ್ಮ ಜೊತೆ ಗದ್ದೆಗೆ ಬರೋದಿಲ್ಲ, ಒಂದು ದಿನ ನಮ್ಮ ಜೊತೆ ಕಳೆ ತೆಗಿಯಕ್ಕೆ ಬರೋಲ್ಲ, ಒಂದು ದಿನ ನಮ್ಮ ಜೊತೆ ಯಾವುದೇ ಕೆಲಸಕ್ಕೂ ಬರೋಲ್ಲ. ಆದರೆ ನಮ್ಮ ಶ್ರಮದ ಫಲನ ಅವನು ಅನುಭವಿಸಕ್ಕೆ ಬರ್ತಾನಲ್ಲ, ಆ ದಳ್ಳಾಳಿತನನ ತಪ್ಪಿಸೋದಕ್ಕೋಸ್ಕರ ಮೂಲವಾಗಿ ಮಾರ್ಕೆಟ್ ಸೃಷ್ಟಿ ಮಾಡೋಕ್ಕೋಸ್ಕರ ಈ ಕಾಳು ಮೇಳ ನಾವು ಈ ಥರದ ಮೇಳಗಳನ್ನ ನಾವು ಆಯೋಜನೆ ಮಾಡೋದು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಸರ್. ಇವಾಗ ಕಾಳುಗಳು ಯಾವ್ಯಾವ ಬೆನಿಫಿಟ್ ಇದೆ, ಎಷ್ಟು ಕಾಳಿದೆ, ನಾವೆಲ್ಲ ಕೆಲವು ಕಾಳು ನೋಡಿರ್ತೀವಿ ಅಷ್ಟೇ. ಇಲ್ಲಿ ವೆರೈಟಿ ಕಾಳುಗಳೆಲ್ಲ ನೋಡ್ತಾ ಇದ್ದೀನಿ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಖಂಡಿತ ತಿಳಿಸ್ಕೊಡ್ತೀನಿ, ಎಲ್ಲ ಮಾಹಿತಿ ಕೊಡಿ ಸರ್. ಖಂಡಿತ ಸರ್. ನೋಡಿ, ಇದು ಬಂದು ಮೊಳಕೆ ಕಾಳು ಅಂತೇಳಿ. ಇದು ಆ್ಯಕ್ಚುಲಿ ನಮ್ದು ಈ ಕಡೆಗೆ ತುಂಬ ಕಡಿಮೆ ಉಪಯೋಗಿಸೋದು, ಬಟ್ ಇದು ನಾರ್ತ್ ಸೈಡಲ್ಲಿ ತುಂಬ ಚೆನ್ನಾಗಿದೆ. ಪ್ರೋಟೀನ್ ಅಧಿಕವಾಗಿರ್ತಕ್ಕಂಥ ಮೊಳಕೆ ಕಾಳು ಇದು ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಮತ್ತು ಸಿ ಇದು ತುಂಬ ಯಥೇಚ್ಛವಾಗಿರುವಂಥ ಕಾಳು. ಬಟ್ ಇದನ್ನು ಮೊಳಕೆ ಕಾಳು ಮಾಡಿ ತಿನ್ನೋದ್ರಿಂದ ತುಂಬ ಅನುಕೂಲಕರವಾಗುತ್ತದೆ ನಿಮಗೆ. ಇದು ಹಳದಿ ನೋಡಿ, ಇದು ಹೆಸರು ಕಾಳು ಅಂತ ಹೆಸರು ಹೇಳಿರೋದು ಏನಕ್ಕೆ ಅಂದರೆ ಆ ಕಾಳು ನೋಡೋದಕ್ಕೆ ಹಸಿರಿತ್ತು ಅಂತ, ಬಟ್ ಇದು ಹಳದಿ ಇದೆ ಹಸಿರಿನಲ್ಲಿ. ಇದು ಯಾವುದಕ್ಕೂ ನಾವು ಬಣ್ಣ ಹಚ್ಚಿಲ್ಲ, ನಾವು ಯಾವುದಕ್ಕೂ ಬೇರೆ ಪ್ರಿಕಾಕ್ಷನ್ ಏನು ತಗೊಂಡಿಲ್ಲ, ನ್ಯಾಚುರಲ್ ಆಗೇ ಬಂದಿರತಕ್ಕಂಥ ಹಳದಿ ಹೆಸರು ಕಾಳು ಇದು ತುಂಬ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ನಿಮ್ಮ ಅಡುಗೆ ಮನೆಯಲ್ಲಿ ತುಂಬ ಆಕ್ರಮಿಸ್ತದೆ ಇದು. ಹಾಗೆ ನೋಡಿ, ನಾವು ಇಲ್ಲಿ ನಿಮ್ಗೆ ಆವಾಗಲೇ ಹೇಳಿದ್ವು, ಯಾವುದೋ ಒಂದು ಕಾಳು ಯಾವುದೋ ಒಂದು ಬೇಳೆ ತೋರಿಸ್ಬಿಟ್ಟು ನಿಮಗೆ ಕಾಳು ಬೇಳೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ರೈತರೇ ಬೆಳೆದಿರೋಂಥ ಕಾಳುಗಳಿದೆ. ಕಾಳಲ್ಲೇ ಕಪ್ಪು ಹೆಸರು ಕಾಳು ನೋಡಿ, ನಾವು ಹೆಸರು ಕಾಳು ಅನ್ನೋದೊಂದು ಅಷ್ಟೇ ನಮ್ಗೆ ಗೊತ್ತಿರೋದು. ಇಲ್ಲಿ ಕಪ್ಪು ಹೆಸರು ಕಾಳಿದೆ, ಹಳದಿ ಹೆಸರು ಕಾಳಿದೆ, ಇಲ್ಲಿ ಬಂದು ಹೆಸರು ಕಾಳಿದೆ. ಈ ವೈವಿಧ್ಯತೆಯನ್ನು ನಮಗೆ ತೋರಿಸ್ಬೇಕು. ನಾವು ಯಾವಾಗಲೂ ನಮ್ಮ ಮನೇಲಿ ನಮ್ಮ ತಾಯಿ ಈಗ ಯಾರೋ ಸುಮಾರು ಜನ ಮಾಡಿದ್ರು ನಮ್ಮ ಮಕ್ಕಳೇ ನಮ್ಗೆ ಕೇಳಿಸ್ತಾರೆ, ಯಾವಾಗಲೂ ಒಂದು ಬೇಳೆ ಆಯಿತು, ಯಾವಾಗಲೂ ಒಂದು ಕಡಲೆ ಆಯಿತು, ಬರೀ ಇಷ್ಟೇ ಮಾಡ್ತೀರಾ, ಇನ್ನೇನು ಇಲ್ವಾ ಅಂತ. ಇವತ್ತಿನ ಜನ ಏನಾಗಿದೆ ಅಂತ ಅಂದರೆ ಎಲ್ಲ ವೈವಿಧ್ಯತೆ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. ಆ ವೈವಿಧ್ಯತೆಯನ್ನು ನಾವು ಅವ್ರಿಗೆ ಕೊಡೋದಕ್ಕೋಸ್ಕರ ಅವ್ರಿಗೆ ಈ ಥರ ವೈವಿಧ್ಯತೆಗಳು ನಮ್ಮಲ್ಲಿ ಕಾಳುಗಳಿದೆ ಅನ್ನೋದಕ್ಕೋಸ್ಕರ ನಾವು ಇಷ್ಟೊಂದು ಕಾಳುಗಳನ್ನು ನಾವು ಇಲ್ಲಿ ಮಾಡಿದ್ವಿ. ನೋಡಿ, ಇಲ್ಲಿ ಚೆನ್ನಂಗಿ ಬೇಳೆ ಅಂತೇಳಿ ಇದು ಕಾಳು, ಇದು ಚೆನ್ನಂಗಿ ಕಾಳು, ಇದ್ರದ್ದು ಬೇಳೆ, ಮಸೂರ್ ದಾಲ್ ಅಂತ ಕರಿತೀವಿ ನಾವು. ಇವೆಲ್ಲ ತುಂಬ ಪೌಷ್ಟಿಕಾಂಶ ಭರಿತವಾದಂಥ ಕಾಳುಗಳಿವು. ಇದರಲ್ಲಿ ನಿಮಗೆ ಇವಾಗ ನ್ಯೂಟ್ರಿಷಿಯಂಟ್ ತುಂಬ ಚೆನ್ನಾಗಿರ್ತದೆ. ಇದು ನೋಡಿ, ವಿಶೇಷವಾದಂಥ ಫ್ಲ್ಯಾಕ್ಸ್ ಸೀಡ್ಸು, ಅಗಸೆ ಬೀಜ ಅಂತೇಳಿ. ಇದು ಯಾವ ಥರ ಇದೆ ಅಂತಂದರೆ ನಿಮಗೆ ಕ್ಯಾನ್ಸರ್ ಕಾರಕವಾಗಿ ಕೆಲಸ ಮಾಡ್ತದೆ, ಗಟ್ ಹೆಲ್ತನ್ನು ಇದು ಮಾಡ್ತದೆ. ನಿಮಗೆ ಮೂಲವ್ಯಾಧಿ ಆ ಥರದ್ದು ಏನೇ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ಸ್ ಏನೇ ಸಮಸ್ಯೆ ಇದ್ರೂ ಇದನ್ನು ನೀವು ಜಸ್ಟ್ ಹುರಿದ್ಬಿಟ್ಟಾಗಿರ್ಬೋದು, ಹಂಗೆ ಹಸಿಯಾಗಿ ತಿನ್ಬೋದು. ಇದು ಯಾವುದೇ ಥರದ್ದು ಮಾಡಿ ತಿನ್ಬೋದು. ಫ್ಲ್ಯಾಕ್ಸ್ ಸೀಡ್ ಇವತ್ತು ತುಂಬ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಇದೆ. ನೋಡಿ, ತುಂಬ ವಿಶೇಷವಾದಂಥ ಕಪ್ಪು ಕಡಲೆ. ಈ ಕಪ್ಪು ಕಡಲೆ ಒಂದು ಮುಖ್ಯ ಉಪಯೋಗ ಏನು ಅಂತ ಅಂದರೆ ಮೂತ್ರಕೋಶದಲ್ಲಿ ಇರುವಂಥ ಕಲ್ಲನ್ನು ಕರಗಿಸುವಂಥ ಶಕ್ತಿ ಈ ಕಪ್ಪು ಕಡಲೆಗಿದೆ. ನೋಡಿ, ಒಂದೊಂದು ಕಾಳಿನಲ್ಲೂ ಒಂದೊಂದು ಔಷಧಿ ಗುಣಗಳಿದೆ. ಅದನ್ನು ನಾವು ಇದು ನೋಡಿ, ಹಸಿರು ಕಾಳು, ಹಸಿರು ಕಪ್ಪು ಕಡಲೆ, ಹಸಿರು ಕಡಲೆ ಅಂತೇಳಿ. ನೋಡಿ, ನಾನು ಹೇಳಿದೆ ನಿಮಗೆ, ಅಲ್ಲಿ ಹುರುಳಿನಲ್ಲಿ ಒಂದು 4 ಥರದ ಹುರುಳಿ ತೋರಿಸ್ದೆ. ಇಲ್ಲಿ ಕಡಲೆನಲ್ಲಿ ಕಪ್ಪು ಕಡಲೆ, ಹಸಿರು ಕಡಲೆ, ಮತ್ತು ಕೆಂಪು ಕಡಲೆ, ಮತ್ತು ಬಿಳಿ ಕಡಲೆ, ಕಾಬೂಲ್ ಕಡಲೆ ಅಂತೇಳಿ. ನೋಡಿ, ನಾವು ಯಾವಕ್ಕೂ ನಾವು ಬೇರೆ ಥರದ ನಾವು ಸ್ಟ್ರಕ್ಚರ್ ಆಗಲಿ ನಾವೇನೂ ಮಾಡಿಲ್ಲ. ಅದೇ ಭೂಮಿಯಲ್ಲಿ ಅವ ಗುಣಗಳನ್ನು ಹಂಗೆ ಉಳಿಸ್ಕೊಂಡು ಭೂಮಿನಲ್ಲಿ ಬೆಳೀತಕ್ಕಂಥ ಬೆಳೆಗಳಿವು. ನಾರ್ತ್ ಸೈಡಿಂದ ಜಾಸ್ತಿ ಬಂದಿದೆ ಇದೇನೆಂದರೆ ಧಾರವಾಡದ ನಮ್ಮ ಧಾರವಾಡದ ನಮ್ಮ ರೈತರು, ತುಂಬ ಜನ ರೈತರುಗಳು ಇದನ್ನು ಬೆಳೆದಿರೋದು. ದೇವಧಾನ್ಯ ಅಂತ ಒಂದು ರೈತರೇ ಮಾಡಿರುವಂಥ ಕಂಪ್ನಿನಲ್ಲಿ ಇವನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇವು ನಿಮಗೆಲ್ಲ ಈ 2 ದಿನದ ಮೇಳದಲ್ಲಿ ಇವು ನಿಮಗೆ ಸಿಗ್ತವೆ. ಹುರುಳಿ ನಿಮ್ಗೆ ಅಲ್ಲೊಂದು 2 ಥರದ ಹುರುಳಿ ತೋರಿದೆ. ಕಪ್ಪು ಹುರುಳಿ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಕಪ್ಪು ಹುರುಳಿ. ಇದು ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಮತ್ತು ಯಾವುದೇ ಥರದ್ದು. ಆಮೇಲೆ ಯಾವುದೇ ಹುರುಳಿಗಳಾಗಲಿ ಯಾವುದೇ ಕಾಳುಗಳಾಗಲಿ ನಿಮಗೆ 100 ಪಟ್ಟು ಪ್ರೋಟೀನು ಮತ್ತು 100 ಪಟ್ಟು ಕ್ಯಾಲ್ಸಿಯಂ ಇದಾಗಲಿ ಅದ್ರದ್ದು ಪೋಷಕಾಂಶಗಳು ಹೆಚ್ಚಾಗಬೇಕು ಅಂತಂದರೆ ಅದನ್ನು ಮೊಳಕೆ ಬರಿಸಿ ತಿಂದಾಗ ನಮಗೆ ಆ ಉಪಯೋಗಗಳು ಸಿಗುತ್ತೆ. ಯಾವುದೇ ಕಾಳುಗಳನ್ನು ಮೊಳಕೆ ಬರಿಸಿ ನಾವು ತಿನ್ನೋದ್ರ ಮುಖಾಂತರ ಇದು ನಮ್ಗೆ ಈಗ ನಾವೇನು ಮಾಡ್ತೀವಿ, ಹುರುಳಿ ಅಂತ ನಾವೇನು ಮಾಡ್ತಾ ಇದ್ದೀವಿ. ಇದ್ರದ್ದೊಂದು ಕಥೆ ಇದೆ. ಇದು ನಾವೆಲ್ಲ ಮೊದಲೆಲ್ಲ ಬೇಳೆ ಮಾಡಿ ಇದ್ರ ಒಟ್ಟನ್ನು ನಾವು ಕುದುರೆಗಳಿಗೆ ಹಾಕ್ತಾಯಿದ್ವು. ಆ್ಯಕ್ಚುಲಿ ಇದನ್ನು ಹುರುಳಿನೇ ಎಷ್ಟೋ ಜನ ಹೇಳ್ತಾರೆ ಕುದುರೆ ತಿನ್ನೋದು ಇದು ಕುದುರೆಗೆ ಸಂಬಂಧಪಟ್ಟಿದ್ದು ಅಂತ. ಕುದುರೆಗೆ ಅಷ್ಟೊಂದು ಶಕ್ತಿ ಬರ್ತದೆ ಅಂದಮೇಲೆ ಆ ಶಕ್ತಿನ ನಾವು ಬಳಸ್ಕೊಳ್ಳೋಕ್ಕೆ ಬೇರೆ ಎಲ್ಲ ಯಾಕೆ ತಿನ್ನಬೇಕು, ಇದನ್ನು ತಿಂದರೆ ನಮ್ಗೆ ಆಗ್ತದೆ. ನೋಡೋದು ಬೆಳಗಾಂ ಬಟಾಣಿ ಅಂತೇಳಿ. ಬಟಾಣಿನಲ್ಲಿ 2 ಬಟಾಣಿ ನಿಮ್ಗೆ ಇಲ್ಲೇ ಕಾಣಿಸ್ತದೆ, ಹಸಿರು ಬಟಾಣಿ ಮತ್ತು ಬೆಳಗಾಂ ಬಟಾಣಿ ಅಂತೇಳಿ. ವಿಶೇಷವಾದಂಥ ಕಾಳುಗಳು ಇವು. ಈ ಕಾಳುಗಳಲ್ಲಿ ಒಂದು ದಿನ ಪಲ್ಯ ಮಾಡಿ, ಒಂದು ದಿನ ಸಾಂಬಾರು ಮಾಡಿ, ಒಂದು ದಿನ ನೀವು ಮೊಳಕೆ ಬರಿಸಿ ಅದನ್ನು ತಿನ್ನಿ. ಈ ಥರದ್ದು ಒಂದು ದಿನ ಅದನ್ನು ದೋಸೆಗೆ ಬಳಸಿ, ಒಂದು ದಿನ ಇಡ್ಲಿ ಮಾಡಿ,
ಈ ಥರದಲ್ಲಿ ಕಾಳುಗಳಲ್ಲಿ ನೀವು ಹೀಗೆ ಮಾಡಬೇಕು ಅಂತಿಲ್ಲ. ಉದ್ದಿನ ಕಾಳೇ ಬಳಸ್ತೇ ಬರೀ ಬೇಳೆಗಳನ್ನ ಪ್ರೋಟೀನ್ ದೋಸೆ ಅಂತ ಮಾಡ್ತಾರೆ ಈಗ, ಅದನ್ನ ಹಿಟ್ಟೆಲ್ಲ ಮಾಡಿ ಈ ಥರದ್ದೆಲ್ಲ ಮಾಡಿ ನೀವು ಅದನ್ನ ಉಪಯೋಗ ಮಾಡಿದಾಗ ಆ ಕಾಳುಗಳದ್ದು ಎಲ್ಲ ಗುಣಗಳು ನಿಮ್ಗಿರ್ತವೆ. ಆಮೇಲೆ ಎಲ್ಲ ಕಾಳುಗಳನ್ನು ಪೌಡ್ರ್ ಮಾಡಿ ಆ ಪೌಡ್ರನ್ನೇ ತಿನ್ನಿ. ನೀವು ಬೇರೆ ಯಾವುದೋ ಡಾಕ್ಟ್ರುಗಳಾಗಲಿ ಇನ್ಯಾರೋ ಒಬ್ರು ಬರೆದಿರೋ ಪ್ರೋಟೀನ್ ಪೌಡ್ರ್ಗಳನ್ನ ನೀವು ಅಲ್ಲಿ ತಿನ್ನೋದ್ರ ಬದಲು ಆ ಪ್ರೋಟೀನ್ ಯಥೇಚ್ಛವಾಗಿ ಸಿಗುವಂಥ ನಮ್ಮಲ್ಲಿರೋ ಕಾಳುಗಳನ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ರೆ ನಿಮಗೆ ಆ ಪೋಷಕಾಂಶಗಳು ಸಿಗುತ್ತೆ. ನೀವು ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಅಂಗಡಿಗೆ ಹೋಗಿ ಈ ಅಂಗಡಿಗೆ ಹೋಗಿ ನೀವು ಬೆಳೆಯೋದನ್ನ ಮರೆತ್ಬಿಟ್ಟು ನೀವು ತಿನ್ನೋದನ್ನ ಮರೆತ್ಬಿಟ್ಟು ಇನ್ನೊಬ್ರು ಯಾರೋ ರೆಡಿ ಮಾಡ್ಕೊಳ್ಳೋದನ್ನ ನಾವು ತಿನ್ನೋದ್ರ ಬದಲು ನಮ್ಗೇನು ಬೇಕೋ ಅದನ್ನು ನಾವು ತಿನ್ನೋದನ್ನ ನಾವು ಕಲಿತಾಗ ನಮ್ಗೆ ಊಟಕ್ಕೆ ಒಂದು ಮಜಾ ಅಂತ ಸಿಗುತ್ತೆ. ಅಲಸಂದೆ ಕಾಳು ನೋಡಿ, ಕೆಂಪು ಅಲಸಂದೆ ಮತ್ತೆ ಬಿಳಿ ಅಲಸಂದೆ, ಮತ್ತೆ ಇದು ಕಪ್ಪು ಅಲಸಂದೆ. ನೋಡಿ ನಾನು ಹೇಳ್ತಾರೆ ನಿಮ್ಗೆ ಇಷ್ಟೊಂದು ಅಲಸಂದೆ ಕಾಳಲ್ಲಿ ಇಷ್ಟೊಂದು ವಿಧಗಳಿವೆ ನಿಮಗೆ. ಈ ಅಲಸಂದೆ ಕಾಳಲ್ಲಿ ನಾವೇನು ಮೊದಲು ನೋಡ್ತಿದ್ದಾಗೆಲ್ಲ ಉಪ್ಸಾರು ಮಾಡ್ತಾ ಇದ್ವು. ತುಂಬ ಈಗ ಉಪ್ಸಾರು ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಏನು ಆಗ್ತಾ ಯಾವುದೋ ನೀರು ಕೊಟ್ಬಿಟ್ಟವ್ರೆ ನಮ್ಗೆ ಹೇಳ್ತಾರೆ ಈಗಿನ ಮಕ್ಕಳು, ಅದು ಗೊತ್ತಿಲ್ಲ. ಆ ಉಪ್ಸಾರಿನಲ್ಲಿ ಈ ಎಲ್ಲ ಕಾಳುಗಳನ್ನ ಮಾಡಿದಾಗ ಆ ಕಾಳಿನ ಪೋಷಕಾಂಶಗಳೆಲ್ಲ ಬರೋದೇ ಆ ನೀರಲ್ಲಿ. ಆ ನೀರನ್ನು ನಾವು ಉಪ್ಸಾರು ಅಂತ ತಿಂತೀವಿ, ಖಾರ ಜೊತೆ ಮಿಕ್ಸ್ ಮಾಡ್ಕೊಂಡು. ಅದ್ರ ಮಜಾನ ನಮ್ಮ ಇವತ್ತಿನ ಜಗತ್ತಿಗೆ, ಇವತ್ತಿನ ಯೂತ್ಸ್ಗಳಿಗೆ ನಾವು ಪರಿಚಯ ಮಾಡಿಸ್ಬೇಕು ಅಂತಲೇ ಈ ಮೇಳ ನಾವು ಆಯೋಜನೆ ಮಾಡಿರೋದು. ನಾವು ಎಷ್ಟೋ ಜನ ನಮ್ಮ ತಲೆಮಾರು ಮುಗಿತಿದ್ದಂಗೆ ಬರೋ ಜನ ಎಲ್ಲ ಜೊಮೊಟೊ ಆಗಿರ್ಬೋದು, ಇದಾಗಿರ್ಬೋದು, ಈ ಥರ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಹೊರತು ಅವ್ನು ಯಾವುದು ಏನಾಗಿ ಬೇಯಿಸ್ಕೊಟ್ಟ ಏನಾಗಿ ಕೊಟ್ಟ ನಮ್ಗೆ ಅದೊಂದು ಗೊತ್ತಿರಲ್ಲ. ಇನ್ನು ನಾವು ಯಾವತ್ತೂ ಆಹಾರನ ಹೊಟ್ಟೆ ತುಂಬೋದಕ್ಕೆ ತಿನ್ನಬಾರ್ದು, ನಮ್ಮ ಆಸ್ವಾದಿಸಿ ನಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳೋದಕ್ಕೆ ತಿನ್ನಬೇಕು. ಹೊಟ್ಟೆ ತುಂಬೋ ಆಹಾರದಿಂದ ನಮಗೆ ಯಾವುದೇ ಥರದ ಪೋಷಕಾಂಶಗಳು ಸಿಗಲ್ಲ. ಅದು ನಿಮಗೆ ಅರ್ಧ ಗಂಟೆ ಆಗಿ 2 ದಿನ ಆಗಿರ್ಬೋದು, ಆಮೇಲೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇನ್ಯಾವುದೇ ಥರದ 108 ಕಾಯಿಲೆಗಳಿಗೆ ನಾವು ಅಲ್ಲಿ ಹೋಗಿ ಅದಕ್ಕೆ ಔಷಧಿ ತಗೊಳ್ಳೋದ್ರ ಬದಲು ಔಷಧೀಯ ಗುಣಗಳಿರೋಂಥ ಬೇಳೆಕಾಳುಗಳನ್ನು ನಾವು ತಿಂದಾಗ ನಮ್ಮ ಆರೋಗ್ಯ ಹೆಚ್ಚುತ್ತೆ. ನೋಡಿ ಈಗ ಇಲ್ಲಿ ಬೇಳೆಗಳು, ತೊಗರಿ ಬೇಳೆ, ಇದು GI ಟ್ಯಾಗ್ ಇರುವಂಥ ತೊಗರಿ ಬೇಳೆ, ಗುಲ್ಬರ್ಗ ತೊಗರಿ ಬೇಳೆ, ಇದೊಂದು GI ಟ್ಯಾಗ್ ಆಗಿರೋ ಬೇಳೆ. ನೋಡಿ ಇದು ಕೊಬ್ಬರಿ. ಈಗ ಇನ್ನೊಂದು ಏನು ಅಂತಂದರೆ ಕೆಲವ್ರಿಗೆ ಬೇಳೆ ಅಂದರೆ ಬರೀ 2 ಕಾಳು ಬೀಜ ಓಪನ್ ಆಗಿರೋದನ್ನ ಬೇಳೆ ಅಂತಾರೆ. ಇದು ಬೇಳೆಕಾಳು ಮಾಡ್ಬೇಕಂದ್ರೆ ನುಚ್ಚಾಗಿರೋದು, ಇದ್ರ ಪೋಷಕಾಂಶ ಏನು ಕಡಿಮೆ ಆಗಿರಲ್ಲ. ಇದ್ರಲ್ಲಿ ಏನಿದೆ ಅದ್ರಲ್ಲಿ ಇದೆ. ತೊಗರಿದು ನುಚ್ಚು, ಇದು ತೊಗರಿ ಬೇಳೆ, ಇದು ತೊಗರಿದು ನುಚ್ಚು. ಈ ನುಚ್ಚನ್ನ ನಾವು ಎಷ್ಟೋ ಕಡೆ ಹೋದ್ರೆ ಹಂಗೆ ಮಾಡೋದು, ನುಚ್ಚ ಕೊಡಿ ನಮ್ಗೆ ಅಂತೀವಿ. ಯಾಕೆಂದ್ರೆ ಬೇಳೆನಲ್ಲಿ ಬರೀ ಬೇಳೆ, ಈ ನುಚ್ಚಿನಲ್ಲಿ ನಮ್ಗೆಲ್ಲ ಪೌಡ್ರು, ಇದ್ರಲ್ಲಿರೋ ಪೌಡ್ರು ಅಂಶಗಳೆಲ್ಲ ನಮ್ಗೆ ಇಲ್ಲಿ ಸಿಗ್ತವೆ. ಹಾಗಾಗಿ ನಾವು ಈ ಥರದ್ದು ಬೆಳಬೇಕು. ನೋಡಿ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಜೋಳ, ಇದು ಎಂತ ಇದು ಏನಿರ್ತದೆ ಅಂತಂದ್ರೆ ಇವತ್ತೆಲ್ಲ ನೀವು ಬೇರೆ ಎಲ್ಲೆಲ್ಲ ಹೋಗಿ ನೋಡ್ಬೋದು. ಜೋಳ ತುಂಬ ಒಳ್ಳೆಯದು. ಇದು ಜೋಳದ ರೊಟ್ಟಿ ಮಾಡ್ತೀವಿ, ಜೋಳದ ದೋಸೆ ಮಾಡ್ತೀವಿ, ಇದೆಲ್ಲ ಬಳಸ್ತೀವಿ ನಾವು. ಜೋಳದ ರವೆನಲ್ಲಿ ಮಾಡಿ ಉಪ್ಪಿಟ್ಟು ಮಾಡ್ತೀವಿ. ಈ ಥರ ಮಾಡಬೇಕು. ನಮಗೆ ಏನು ಅಂತಂದರೆ ಒಂದು ದೋಸೆ, ಒಂದು ಇಡ್ಲಿ, ಒಂದು ಅಷ್ಟೇ ಅಲ್ಲ ನಮ್ಮ ಆಹಾರ ವೈವಿಧ್ಯತೆ. ಮೊದಲೆಲ್ಲ ಹೆಂಗಿತ್ತು ಅಂದರೆ ಪಲಾವ್ಗೊಂದು, ದೋಸೆಗೊಂದು, ಇಡ್ಲಿಗೊಂದು, ಚಕ್ಲಿಗೊಂದು, ನಿಪ್ಪಟ್ಟಿಗೊಂದು ಅಂತಲೇ ಒಂದೊಂದು ಪದಾರ್ಥಗಳು ನಮ್ಗೆ ಜೊತೆಗಿದ್ವು. ನಾವು ಅದನ್ನು ಮರಿತಾ ಇರೋದ್ರಿಂದ ಅದನ್ನು ನಾವು ವಾಪಸ್ಸು ನಮ್ಮ ಅಡುಗೆ ಮನೆಗೆ ಬಂದು ಅವರ ಆಹಾರದ ಇವತ್ತಿನ ಶೈಲಿನ ಬದಲಾವಣೆ ಮಾಡ್ಕೊಂಡ್ರೆ ಆರೋಗ್ಯ ಯಥೇಚ್ಛವಾಗಿರ್ತದೆ. ನೋಡಿ ಇಲ್ಲಿ ಇದು ವಿಶೇಷವಾದಂಥ ಅಜ್ವಾನ ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ರ ಈ ಥರದ್ದೇನು ಉಳಿತೆಗು ಈ ಥರದ್ದೇನಾದ್ರು ಬಂದಾಗ ಇದನ್ನು ನೀವು ಬಳಸಿದ್ರೆ ನಿಮಗೆ ಎಲ್ಲ ಗ್ಯಾಸ್ಟ್ರಿಕ್ ಆಗಲಿ ಎಲ್ಲ ಆಗಲಿ ತುಂಬ ಕಡಿಮೆ. ನೀವು ಯಾವುದೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಫ್ಯಾನ್ ಫಾಲ್ಟಿ ಈ ಥರದ್ದೇನು ತಗೋಬೇಕಾದ ಅವಶ್ಯಕತೆ ಇಲ್ಲ. ಬರೀ ಅಜ್ವಾನ ಕುಡಿದ್ರೂ ಸಾಕು. ಅದರ ನಂತರದಲ್ಲಿ ಇದೆ ನೋಡಿ ಶೇಂಗಾ ಕಾಳು ಅಂತೇಳಿ. ಇದು ಕಡಲೆಕಾಯಿ ಎಣ್ಣೆ ಮಾಡ್ತಾರೆ. ನಿಮ್ಮ ಚಿತ್ರಾನ್ನಕ್ಕೆ ಹಾಕ್ಸ್ತೀವಿ, ಒಗ್ಗರಣೆಗೆ ಹಾಕ್ತೀವಿ. ತುಂಬ ಚೆನ್ನಾಗಿರುವಂಥ ಕಾಳು, ಪೌಷ್ಟಿಕಾಂಶ ಯಥೇಚ್ಛವಾಗಿ. ಬಡವರು ಬಾದಾಮಿ ಅಂತಲೂ ಕರೀತಾರೆ ಇದನ್ನು, ಕಡಲೆ ಬೀಜನ. ನಮಗೆ ಇವತ್ತಿನ ಇದರಲ್ಲಿ ಚಿಯಾ ತುಂಬ ಫೇಮಸ್ ಆಗಿದೆ, ತುಂಬ ಜನಕ್ಕೆ ಗಟ್ ಹೆಲ್ತು. ಎಷ್ಟೋ ಜನಕ್ಕೆ ಮೂಲವ್ಯಾಧಿ ಈ ಥರದ್ದೆಲ್ಲ ಸಮಸ್ಯೆ ಇದ್ದಾಗ ಮತ್ತು ಎಕ್ಸಸ್ ಆಫ್ ಹೀಟನ್ನು ಕಡಿಮೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ನಾವು ನೀರೊಳಗೆ ಒಂದು 2-3 ಅವರ್ಸು ನೆನೆ ಹಾಕಿ ಅದನ್ನು ನಾವು ಬೇರೆ ಯಾವುದಾದ್ರು ಜ್ಯೂಸ್ ಜೊತೆ ಹಾಕಿ ಕುಡಿತೀವಿ. ತುಂಬ ಚೆನ್ನಾಗಿರ್ತದೆ. ನೋಡಿ ಇದು ಚಿಯಾ ಸೀಡ್ಸ್ ಅಂತೇಳಿ. ಇದು ಅಳ್ವಿ ಅಂತೇಳಿ, ಇದು ನಮ್ಮ ನಾರ್ತ್ ಸೈಡು ಮಾಡ್ತಾರೆ. ಇದನ್ನು ಸ್ವಲ್ಪ ಕಹಿ ಇದೆ. ಇದು ತುಂಬ ಔಷಧಿ ಗುಣ ಯಥೇಚ್ಛವಾಗಿರುವಂಥ ಕಾಳು. ಇದು ನೋಡಿ, ಇದು ಗದ್ದೆ ಅವರೆ ಅಂತೇಳಿ ಈ ಕಡೆ ನಮ್ಮ ಹೊಲಭೂಮಿನಲ್ಲಿ ಬೆಳೀತಾರೆ. ಇದು ಅವರೆಕಾಳು ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ಅವರೆಕಾಳು ಸಾರಂತೂ ತುಂಬ ಫೇಮಸ್ಸು. ಹಸಿ ಅವರೆಕಾಯಿ ಅಂತೂ ಅದು ಇನ್ನೂ ಫೇಮಸ್ ಆಗಿರ್ತದೆ. ಇದು ಅವರೆಕಾಳು, ಅದು ಕೆಂಪು ಅವರೆ, ಇದು ಬಿಳಿ ಅವರೆ. ಬಿಳಿ ಅವರೆ ಮತ್ತೆ ಇಲ್ಲೊಂದು ಬಿಳಿ ಅವರೆ ಇದೆ. ನೋಡಿ ಅವರೆ ಕಾಳುಗಳಲ್ಲೇ 3 ಥರದ ವೆರೈಟಿ ಇದೆ. ನಾವು ಇದು ಕೆಂಪು ಈ ಥರ ಇಲ್ಲೂ ಒಂದಿದೆ ನೋಡಿ, ಇಲ್ಲೂ ಒಂದು ಕೆಂಪು ಅವರೆ ಇದೆ. ಈ 4 ಅವರೆ ಕಾಳುನು 4 ರೀತಿ ಇರೋವೇನೆ ನಿಮಗೆ. ಅದ್ರದ್ದು ಬಣ್ಣಗಳಾಗಿರ್ಬೋದು, ವಿಶೇಷತೆ ಗುಣಗಳಾಗಿರ್ಬೋದು. ಈಗ ಕೆಲವ್ರಿಗೆ ಹೇಳ್ಬೋದು ಯಾವುದೋ ಒಂದೇ ಥರದ ಬೇಳೆ ಹಾಕಿದ್ರು, ಒಂದೇ ಥರದ ಕಾಳು ಹಾಕಿದ್ರು ಅಂತ. ನೋಡಿ ಅವರೆ ಕಾಳಲ್ಲೇ 4 ಥರದ್ದಿದೆ. ಇದು ನಮ್ಮ ಅಡುಗೆ ಮನೆಗೆ ಬರಬೇಕು ಯಥೇಚ್ಛವಾಗಿ. ಬಂದಾಗ ನಮಗೆ ಸುಮ್ಮನೆ ನೋಡಿ ಇಲ್ಲಿ ಕಡಲೆಬೇಳೆ, ಯಾವುದೇ ಒಗ್ಗರಣೆ ಆಗಲಿ, ನೀವು ಉಪ್ಪಿಟ್ಟಾಗಲಿ, ಚಿತ್ರಾನ್ನ ಆಗಲಿ, ನೀವು ಏನೇ ಮಾಡಬೇಕು ಅಂದ್ರೆ ಒಗ್ಗರಣೆಗೆ ಈ ಕಡಲೆಬೇಳೆ ಇಲ್ಲದೆ
ಅದಕ್ಕೆ ಮಜಾ ಬರಲ್ಲ. ಕಡಲೆಬೇಳೆ ಪಾಯಸ ಅಂತೂ ತುಂಬ ಚೆನ್ನಾಗಿರ್ತದೆ, ತುಂಬ ಒಳ್ಳೆಯದು, ಅದು ಆರೋಗ್ಯಕರವಾದ ಒಳ್ಳೆಯದು. ಇವತ್ತು ಎಷ್ಟೋ ಜನ ಅಕ್ಕಿ ಪಾಯಸ ಮಾಡ್ತಾರೆ, ಅನ್ನ ಮಾಡಿಟ್ಟಿದ್ದೀವಲ್ಲ ಅದು ಉಳ್ಕೊಂಡಿದೆ ಪಾಯಸ ಮಾಡವ ಅಂತ. ಅದೆಲ್ಲ ಮುಖ್ಯವಾಗಿ ಕಡಲೆಬೇಳೆ ಪಾಯಸ ಮಾಡಬೇಕು, ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ನೋಡಿ, ಇದು ಇಲ್ಲದೆ ಇರೋ ಅಡುಗೆ ಮನೆಯೇ ಇಲ್ಲ. ಸಾಸಿವೆ ಕಾಳು ಇಲ್ಲದೇ ಯಾರೂ ಒಗ್ಗರಣೆ ಹಾಕೋಕ್ಕಾಗೋದೇ ಇಲ್ಲ. ಮೊದಲು ನಮ್ಮ ಅಜ್ಜಿ ನಮ್ಮ ತಾಯಿ ಕಾಲದಲ್ಲಿ ಹಾಕ್ತಾಯಿದ್ರು, ಒಂದು ಕಲ್ಲನ್ನ ಉರುಳಿಸಿ ಅದನ್ನ ಒಗ್ಗರಣೆ ಮಾಡ್ತಾಯಿದ್ರು. ಇವತ್ತಿನ ಜನಕ್ಕೆ ಅದು ಬೇಡ, ಇದನ್ನು ಸಾಸಿವೆ ಬೇಕೇ ಬೇಕು, ಅದು ಸಿಡಿಲೇಬೇಕು, ಅದಾಗಲೇಬೇಕು. ನಂತರದೊಂದು ನೋಡಿ, ಬಿಳಿ ಎಳ್ಳು, ಹೆಚ್ಚು ಎಣ್ಣೆ ಅಂಶ ಇರತಕ್ಕಂಥ, ಎಷ್ಟು ಪೋಷಕಾಂಶ ಇರ್ತಕ್ಕಂಥ ಈ ಬಿಳಿ ಎಳ್ಳನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲಿ. ನಾವು ಆವಾಗ ಚಳಿಯಿಂದ ಸ್ವಲ್ಪ ನಾವು ಇದಕ್ಕೆ ಬರ್ತಾ ಇರ್ತೀವಿ, ನಮ್ಮ ಬೇಸಿಗೆನಲ್ಲಿ ನಮ್ಮದು ಉಗುರೆಲ್ಲ ಚರ್ಮ ಎಲ್ಲ ವೈಟ್ ಆಗೋದು, ಶುಷ್ಕತೆ ಕಾಪಾಡ್ತಾ ಇರ್ತದಲ್ಲ, ಆ ಎಣ್ಣೆ ಅಂಶಕ್ಕೋಸ್ಕರ ನಾವು ಈ ಬಿಳಿ ಎಳ್ಳನ್ನು ಬಳಸ್ತೀವಿ. ಅದರಲ್ಲಿ ಅದೇ ರೀತಿ ಕಪ್ಪೆಳ್ಳು, ಈ ಎರಡೂ ಎಣ್ಣೆಗಳು ನಿಮ್ಗಿಲ್ಲಿ ಸಿಗುತ್ತವೆ. ನಿಮ್ಮ ಅಡುಗೆಗೆ ಬಳಸೋದಕ್ಕೆ ಕಪ್ಪೆಳ್ಳಾಗಲಿ ಬಿಳಿ ಎಳ್ಳಿನ ಎಣ್ಣೆಗಳು ಸಹ ಇಲ್ಲಿದೆ. ಕಪ್ಪೆಳ್ಳು ತುಂಬ ಒಳ್ಳೆಯದು. ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಯಾವಾಗಲೂ ನಮಗೆ ತಿಂಗಳಿಗೊಂದು ಸರಿನಾದ್ರೂ ಇಲ್ಲ, ನಮಗೆ ವಾರಕ್ಕೊಂದು ಸರಿನಾದರೂ ಇಲ್ಲ, ತಿಂಗಳಿಗೊಂದು ಸರಿನಾದ್ರೂ ಇದನ್ನು ನಮ್ಮ ದೇಹಕ್ಕೆ ನಾವು ಸೇರಿಸ್ತಾ ಇರಬೇಕು. ಆವಾಗ ನಮಗೆ ಎಲ್ಲ ನವರಸಗಳು ನಮ್ಗೆ ಬೇಕು ಅಂತಂದರೆ ಈ ಥರದ್ದೆಲ್ಲ ಸಿಕ್ಕಿದಾಗ ನಮಗಾಗುತ್ತೆ. ನೋಡಿ, ಇದೊಂದು ವಿಶೇಷವಾದದ್ದು ಮೆಂತ್ಯಕಾಳು. ಈ ಮೆಂತ್ಯಕಾಳನ್ನ ನಮ್ಮ ಜಗದ್ಗುರು ಇವರು ಯಾರು ಜಗ್ಗಿ ವಾಸುದೇವ ಅವ್ರು ಏನು ಹೇಳ್ತಾರೆ, ಇದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ 50 ಥರದ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೋಬೋದು ಅಂತ ಹೇಳ್ತಾರೆ. ಈ ಮೊಳಕೆ ಈ ಮೆಂತ್ಯಕಾಳನ್ನು ನೆನೆಸಿದ ನೀರು ನಮ್ಗೆ ಔಷಧಿ ಗುಣ ಆಯ್ತದೆ. ಮೆಂತ್ಯಕಾಳು ಮೆಂತ್ಯಕಾಳು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಹೆಚ್ಚಿಸ್ತದೆ ಅಂತ. ಇದು ನೋಡಿ, ನಮಗೆ ಈಗ ಯಥೇಚ್ಛವಾಗಿ ಬೇಕಾಗಿರೋದು ಈ ಎರಡು. ದೋಸೆ ಇಡ್ಲಿ ಮಾಡೋದಕ್ಕೆ ಉದ್ದಿನ ಬೇಳೆ ಬೇಕೇ ಬೇಕು. ಆ ದೋಸೆ ಆಗಲಿ ಇಡ್ಲಿ ಆಗಲಿ ಸಾಫ್ಟ್ ಆಗೋದಕ್ಕೆ ಇದು ಮಾಡೋದಕ್ಕೆ ಉದ್ದಿನ ಬೇಳೆ ಇಲ್ಲದೆ ದೋಸೆ ಮಾಡೋಕ್ಕಾಗಲ್ಲ ಅಂತಾರೆ. ಈಗ ಬೇರೆ ಥರದ್ದೆಲ್ಲ ಇದೆ, ಆದರೆ ಇದ್ರ ರುಚಿನೇ ಬೇರೆ. ಇದ್ರ ರುಚಿ ಬಿಟ್ಟು ಇದು ದುಂಡು ಉದ್ದಿನ ಬೇಳೆ, ಇದು ಬರೀ ಸಿಪ್ಪೆ ತೆಗೆದಿರೋದು. ಈ ಉದ್ದಿನ ಕಾಳನ್ನ ಬೇಳೆ ಮಾಡಿರೋದು. ಇಲ್ಲಿ ನಿಮಗೆ ಡಬಲ್ ಬೀನ್ಸ್ ಅಂತೇಳಿ ಬಣ್ಣದ್ದು ಅದು, ಮತ್ತು ಇಲ್ಲೊಂದು ಬಿಳಿ ಬೀನ್ಸ್ ಇದೆ, ಡಬಲ್ ಬೀನ್ಸು. ಇವನ್ನ ನಾವು ಬಾತು, ಪಲಾವು, ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ ಈ ಥರ ಎಲ್ಲ ಮಾಡೋದಕ್ಕೆ ಬಳಸ್ತೀವಿ. ತುಂಬ ಚೆನ್ನಾಗಿರ್ತದೆ ಅದು. ಇದ್ರ ನಂತರದಲ್ಲಿ ಇದೆ ನೋಡಿ ಅರಳು. ನಿಮಗೆ ದೇಹ ತಂಪಾಗಬೇಕು ಅಂದರೆ ಇದನ್ನು ಎಣ್ಣೆನ ನೀವು ತಲೆಗೆ ಹಚ್ಚಲೇಬೇಕು. ನೀವು ಬೇರೆ ಯಾವುದೇ ಥರದ್ದು ಮಾಡೋದಲ್ಲ. ಹರಳು ಎಣ್ಣೆ ಮಾಡ್ತೀವಲ್ಲ, ಅದು ಇದರಿಂದನೇ ಬರೋವಂಥ ಹರಳು ಇದು. ಇಲ್ಲಿ ನೋಡಿ, ಜವೆ ಗೋಧಿ ಇದೆ. ಇದು ಉತ್ತರ ಕರ್ನಾಟಕದ ಜವೆ ಗೋಧಿ, ನಮ್ಮ ಲೋಕಲ್ ಗೋಧಿ ಇದು. ಇದರಲ್ಲಿ ಚಪಾತಿ ಅದೆಲ್ಲ ಮಾಡೋದಕ್ಕೆ, ಚಪಾತಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿದೆ. ರಾಜ್ಮಾ ಬೀನ್ಸ್ ಅಂತ ಹೇಳಿ ಇದನ್ನ ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ ನಾವು. ಇದನ್ನು ರಾಜ್ಮಾ ನೋಡೋದಕ್ಕೆ ಕಿಡ್ನಿ ಥರನೇ ಕಾಣಿಸ್ತದೆ, ತುಂಬ ಚೆನ್ನಾಗಿರ್ತವೆ. ಇದು ಆರೋಗ್ಯ ಹೆಚ್ಚುವಂಥದ್ದು. ಈಗ ಅದರ ನಂತರದಲ್ಲಿ ನೋಡಿ, ನವಣೆ ಅಂತಿದೆ, ಕೆಂಪು ನವಣೆ, ಬರಗು ಮತ್ತೆ ಬರಗು ಇದು ಬರಗು ಅಕ್ಕಿ. ಇದು ಬರಗು ಅಕ್ಕಿ. ಇದು ಅನ್ನ ಮಾಡೋದಲ್ಲ ಸರ್, ಅನ್ನ ಮಾಡೋದು. ಇದು ಸಾಮೆ, ಇದು ಸಾಮೆ ಅಕ್ಕಿ. ಇದು ಅರ್ಕ, ಇದು ಅರ್ಕದ ಅಕ್ಕಿ. ಇದು ಊದಲು, ಇದು ಊದಲು ಅಕ್ಕಿ. ಇವು ಮಿಲ್ಲೆಟ್ಸ್ ಅಂತ ಹೇಳಿ ತೃಣಧಾನ್ಯಗಳು ಅಂತ ಹೇಳ್ತೀವಿ. ಮೊದಲೆಲ್ಲ ಇವನ್ನ ಲವ್ ಬರ್ಡ್ಸ್ಗಳಿಗೆ ಹಾಕ್ತಾ ಇದ್ವಿ ನಾವು, ನಮ್ ತಿನ್ನೋದಲ್ಲ ಅಂತೇಳಿ ಲವ್ ಬರ್ಡ್ಸ್ಗೆ ಹಾಕ್ತಾ ಇದ್ವಿ. ಆದರೆ ಇವತ್ತು ಇದರಲ್ಲಿ ಇಡ್ಲಿ, ದೋಸೆ, ಪಲಾವು, ನೀವು ಯಾವುದೇ ಥರದ ಅಕ್ಕಿನಲ್ಲಿ ಮಾಡ್ತಾ ಇರೋದ ಎಲ್ಲ ಖಾದ್ಯಗಳನ್ನು ನೀವು ಇದರಲ್ಲಿ ಮಿಲ್ಲೆಟ್ಸಲ್ಲಿ ಮಾಡ್ಬೋದು. ಇದ್ರ ಪ್ರಾತ್ಯಕ್ಷತೆನೂ ನಾನು ನಿಮ್ಗೆ ಇಟ್ಟಿದ್ದೀವಿ. ಯಾಕೆಂದರೆ ಬರೀ ಕಾಳು ಅಂತ ಕಾಳು ಮೇಲಲ್ಲ, ಅನ್ನದ ಜೊತೆ ನಾವು ಕಾಳು ಬೆರೆಸ್ಕೊ ತಿನ್ನಬೇಕು, ಮತ್ತು ನಾವು ಇನ್ನೇನೋ ದೋಸೆ ಜೊತೆ ತಿನ್ನಬೇಕು. ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಪೋಷಕಾಂಶಗಳು ನಿಮ್ಗೆ ಇಲ್ಲಿ ಸಿಗಲಿ, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತೇಳಿ ನಾವು ನಿಮ್ಗೆ ಇದನ್ನ ಇಟ್ಟಿದ್ದೀವಿ. ಇದು ಸಜ್ಜೆ ರೊಟ್ಟಿ ಮಾಡೋದಕ್ಕೆ ಅಂತ ತುಂಬ ಚೆನ್ನಾಗಿರ್ತದೆ ಸಜ್ಜೆ. ಇದು ಸಜ್ಜೆ ರೊಟ್ಟಿ ನೋಡಿ. ಇದು ನಿಮಗೆಲ್ಲ ಗೊತ್ತಿರೋಂಗೆ ರಾಗಿ ಮುದ್ದೆ. ನಮ್ಮ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ರಾಗಿ ಮುದ್ದೆ ಮಾಡೋದಕ್ಕೆ ಅಂತ ಇರೋ ರಾಗಿ. ಇದು ಸಿದ್ಧ ಸಣ್ಣ ಅಂತ ಇವತ್ತಿನ ಮಾರ್ಕೆಟ್ನಲ್ಲಿ ತುಂಬ ಫೇಮಸ್ ಆಗಿರೋ ಅಕ್ಕಿ. ಅದ್ರ ಜೊತೆಗೆ ಬಾಯ್ಲ್ಡ್ ರೈಸ್ ಅಂತ ಹೇಳಿ ನಾವು ಕೇಳ್ತೀವಿ ನೋಡಿ, ಬಾಯ್ಲ್ಡ್ ರೈಸ್. ಇದು ಆರ್ಗ್ಯಾನಿಕ್ ಬಾಯ್ಲ್ಡ್ ರೈಸು. ಇದು ಕೆಂಪು ರಾಜ್ಮುಡಿ, ಇದು ಬಿಳಿ ರಾಜ್ಮುಡಿ. ಇದು ಪಾಲಿಶು ಕಡಿಮೆ, ಇದು ಜಾಸ್ತಿ ಇದೆ, ಇದು ಪಾಲಿಶ್ ಕಡಿಮೆ ಇದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಗಳು ನಿಮ್ಗೆ ಯಥೇಚ್ಛವಾಗಿರ್ತದೆ. ರಾಜ್ಮುಡಿ ಅಂತೂ ನಮ್ಮ ಮೈಸೂರು ರಾಜರಿಗೇನೆ ತುಂಬ ಇಷ್ಟವಾದಂಥ ಅಕ್ಕಿ ಅದು. ಹಾಗೆ ನೋಡಿ, ಇದು ಬರ್ಮಾ ದೇಶದಿಂದ ಅಂತ ಬಂದಿರುವಂಥ ಬರ್ಮಾ ಬ್ಲಾಕು. ಇದು ಸ್ಟಿಕ್ಕಿ ರೈಸ್. ಇದು ಮಾಡಿದ್ರೆ ನಿಮಗೆ ಅಂಟಾಗಿರ್ತದೆ. ಅದು ತುಂಬ ಒಳ್ಳೆ ಹೆಲ್ತಿ ರೈಸ್. ಇದನ್ನು ಪಾಯಸ ಮಾಡೋದಕ್ಕೆ ಬಳಸ್ತಾರೆ. ಅದ್ರ ಜೊತೆಗೆ ನೋಡಿ, ಫೈನ್ ರೈಸು HMT ಅಂತೇಳಿ ಮಹಾರಾಷ್ಟ್ರದ ಕೋಮ್ರಾ ಕಡೆಯಲ್ಲಿ ಒಬ್ಬ ರೈತರು ಅಭಿವೃದ್ಧಿಪಡಿಸಿರುವಂಥ ತಳಿ. ಇದು HMT ರೈಸ್ ಅಂತೇಳಿ. ಅದ್ರ ಜೊತೆಗೆ ಕೆಂಪಕ್ಕಿ, ಇದನ್ನು ಡಯಾಬಿಟಿಕ್ ರೈಸ್ ಅಂತ ಕರಿತೀವಿ. ಕೆಂಪಕ್ಕಿ ಯಾರೇ ಡಯಾಬಿಟಿಸ್ ಇರೋರು ಇದನ್ನು ಡೈರೆಕ್ಟಾಗಿ ತಿನ್ಬೋದು. ಕೆಲವರು ಅನ್ನ ತಿಂದರೆ ಡಯಾಬಿಟಿಸ್ ಅವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಥರದ ವೈವಿಧ್ಯತೆಗಳನ್ನು ನಾವು ಇಲ್ಲಿ ನಿಮಗೆ ಈ ಮೇಳದಲ್ಲಿ 2 ದಿನ ನಿಮಗೆ ನೋಡೋದಕ್ಕೆ ಮತ್ತು ಅದನ್ನು ಮಾರಾಟ ಮಾಡೋದಕ್ಕೆ ಇಟ್ಟಿದ್ದೀವಿ. ಇದನ್ನು ನಮ್ಮ ಗ್ರಾಹಕರು, ಮೈಸೂರಿನ ಭಾಗದ ಗ್ರಾಹಕರು
ಇದ್ರ ಸದುಪಯೋಗ ಪಡ್ಕೊಂಡು ಇದನ್ನು ಉಪಯೋಗ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನೋಡಿದ್ರಲ್ಲ ಜವಾರಿ ಕಾಳು ಮೇಳ 2ನೇ ಆವೃತ್ತಿ ಇದು, 2ನೇ ವರ್ಷ ನಡೀತಾ ಇರೋದು. ಪ್ರತಿ ವರ್ಷವೂ ಮಾಡ್ತಾರೆ. ಶ್ರೀನಿವಾಸ ಮೂರ್ತಿ ಅವರು ಇಲ್ಲಿದ್ದಾರೆ. ರೈತರು ಮತ್ತು ಆಯೋಜಕರು 2ನೇ ವರ್ಷದ ಆವೃತ್ತಿನ ಇವರೇ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತಾರೆ. ನೀವು ಕಾಳು ಮೇಳದಲ್ಲಿ ಏನಪ್ಪ ಬರೀ ವಿಡಿಯೋದಲ್ಲಿ ಬರೀ ಕಾಳುಗಳ ಬಗ್ಗೆ ಹೇಳಿದ್ರಿ, ಆರೋಗ್ಯಕರ ಕಾಳು ಬಗ್ಗೆ, ಮತ್ತು ಅದು ತಗೊಳ್ಳೋದು ಹೇಗೆ, ನಾವು ಬರೋಕ್ಕಾಗಲಿದ್ರೆ ಏನು ಮಾಡಬೇಕು, ಇವಾಗ 2 ದಿವಸ ನೀವು ಮಾಡ್ತೀರಾ, ಆ ಕಾಳುಗಳನ್ನ ಹೇಗೆ ತಗೋಬೇಕು, ನಾವು ಆನ್ಲೈನ್ ಏನಾದ್ರು ಸಿಗುತ್ತಾ ಅನ್ನೋದನ್ನ ಶ್ರೀನಿವಾಸ ಮೂರ್ತಿ ಅವರಿಂದನೇ ಕೇಳೋಣ. ಸರ್, ಇವಾಗ ನಮ್ಮ ಗ್ರಾಹಕರಿಗೆ, ಕಸ್ಟಮರ್ಸ್ಗೆ ಅಥವಾ ಸಬ್ಸ್ಕ್ರೈಬರ್ಸ್ ನೋಡುವಂಥವ್ರಿಗೆ ಇವಾಗ ಕಾಳುಗಳು ದೂರ ಇರ್ತಾರೆ ಸರ್ ಕರ್ನಾಟಕ ರಾಜ್ಯದಲ್ಲಿ. ಈಗ ಅವರಿಗೆ ಆನ್ಲೈನ್ ಮುಖಾಂತರ ಕಳ್ಸಕ್ಕೆ ಕೊಡೋಕ್ಕಾಗುತ್ತೆ ಸರ್ ಅವ್ರಿಗೆ? ಖಂಡಿತವಾಗಿ ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕಾಳುಗಳ ಪರಿಚಯ ಮಾಡಿಸೋದಕ್ಕೋಸ್ಕರ ನಾವು ಈ ಮೇಳ ಆಯೋಜನೆ ಮಾಡಿ ಮೈಸೂರಿನ ಗ್ರಾಹಕರನ್ನ ನಾವು ಇಲ್ಲಿಗೆ ಅದನ್ನು ಕರೆಸಿ ಪ್ರದರ್ಶನಕ್ಕಿಟ್ಟು ಮಾರಾಟಕ್ಕಿಟ್ಟಿದ್ದೀವಿ. ಇದರ ನಂತರ ದಿನದಲ್ಲಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದಾದರೆ, ನಮ್ಮದೇ ಒಂದು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ಇದೆ. ಅದರದ್ದು ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಕಿಸಾನ್ ಮಾಲ್ ಅಂತೇಳಿ ನಾವು ಕುಕ್ರಳ್ಳಿ ಕೆರೆಯ ತೋಟಗಾರಿಕೆ ಇಲಾಖೆಯ ಒಳಗಡೆ ಕಿಸಾನ್ ಮಾಲ್ ಅಂತೇಳಿ ನಾವು ಈಗ ಒಂದು ಕಿಸಾನ್ ಮಾಲನ್ನು ಪ್ರಾರಂಭ ಮಾಡ್ತಾ ಇದ್ವಿ. ನೀವು ಇಲ್ಲಿ ಇದುವರೆಗೂ ಏನೇನು ಕಾಳು, ಬೇಳೆಗಳು, ಅಕ್ಕಿಗಳು, ಇದನ್ನೆಲ್ಲ ದವಸ ಧಾನ್ಯಗಳನ್ನ ನೋಡಿದ್ರಿ, ಅದೆಲ್ಲ ನಿಮಗೆ ಅಲ್ಲಿ ಮಾರ್ಕೆಟಲ್ಲಿ, ಅಲ್ಲಿ ನಮ್ಮ ಮಾಲ್ನಲ್ಲಿ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿ ಬೇಕು ಅಂದರೆ ಅದ್ರ ಮುಖಾಂತರ ನಾವು ನಿಮಗೆ ಕಳಿಸೋ ವ್ಯವಸ್ಥೆನ ಮಾಡ್ತೀವಿ. ಸರ್, ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಖಂಡಿತ 9900746499. ನೋಡಿ ಬಂಧುಗಳೇ, ನಾನು ಈ ನಂಬರ್ನ ಡಿಸ್ಪ್ಲೇಲಿ ಹಾಕ್ತಾ ಇರ್ತೀನಿ. ಇವರು ಕಂಟಿನ್ಯೂ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ. ಶ್ರೀನಿವಾಸ ಮೂರ್ತಿ ಅವ್ರ ನಂಬರು. ಏನೇ ನಿಮಗೆ ಇಲ್ಲಿ ಮೈಸೂರಿಗೆ ಬಂದು ತಗೊಳಕ್ಕಾಗಿಲ್ಲ ಅಂತಂದರೆ, ಅಥವಾ ಕಾಳು ಮೇಳ 2 ದಿವಸ ಇರುತ್ತೆ, ಬರೋಕ್ಕಾಗಿಲ್ಲ ಅಂತಂದರೆ ನೀವು ಮುಂದಿನ ವರ್ಷವೂ ಬರ್ಬೋದು. ಅಥವಾ ಏನೇನು ತೋರಿಸಿದ್ರು, ಕಾಳುಗಳು ಏನೇನು ತೋರಿಸಿದ್ರು ಅದ್ರ ಬಗ್ಗೆ ನಿಮಗೆ ಯಾವ್ದಾದ್ರು ಬೇಕಾಗಿದ್ದರೆ, ನಿಮಗೆ 10 50 ಎಷ್ಟು kg ಬೇಕಾದ್ರೂ ಕಳಿಸ್ತಾರೆ. ಖಂಡಿತವಾಗಿ ಅಷ್ಟು ಬೇಕಾದ್ರೂ ಕಳಿಸ್ತಾರೆ. ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕು. ಏನು ಚಾರ್ಜಸ್ ಇರುತ್ತೋ ಟ್ರಾನ್ಸ್ಪೋರ್ಟೇಷನ್ದು ಕಟ್ಟಬೇಕಾಗುತ್ತೆ ಅಲ್ವಾ ಸರ್? ಅದನ್ನೆಲ್ಲ ಮಾಡಿದ್ರೆ ನಿಮಗೆ ಇವ್ರ ನಂಬರಿಗೆ ಫೋನ್ ಮಾಡಿ ಇಷ್ಟು kg ಇದು ಅಂತ ಹೇಳಿದ್ರೆ ಅವ್ರು ಕಳಿಸ್ತಾರೆ ನಿಮಗೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಮುಂದಿನ ಸಲ ಯಾರ ಕಾಳು ಮೇಳಕ್ಕೆ ಬರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.